ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ಲ ಫೋಟೋಸು, ಲೈಕ್ 90ಸ್ದು ರೆಟ್ರೋ ಫೋಟೋಸ್ ಎಲ್ಲ ಓಡ್ತಾ ಇದೆಯಲ್ಲ. ಸೊ ನೀವು ಯಾವ ಥರ ಈ ಫೋಟೋನ ಜನ್ರೇಟ್ ಮಾಡ್ಬೋದು ಆ್ಯಂಡ್ ನಿಮಗೆ ಪ್ರಾಂಪ್ಟ್ ಬೇಕಂದ್ಬಿಟ್ಟು ನೀವು ಬೇರೆ ಕಡೆ ಹೋಗ್ಬಿಟ್ಟು ಪ್ರಾಂಪ್ಟ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೇ ಓನಾಗಿ ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವೇ ಯಾವ ಥರ ಫೋಟೋನ ಜನ್ರೇಟ್ ಮಾಡ್ಬೋದು 4K ಕ್ವಾಲಿಟಿಯಲ್ಲಿ ಅಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಇಲ್ಲಿ ಫೋಟೋಸ್ ನಾನು ನಿಮಗೆ ಹಾಕಿದ್ದೀನಲ್ಲ, ಸೇಮ್ ಇದೇ ಥರ ಫೋಟೋಸ್ ನೀವು ಜನ್ರೇಟ್ ಮಾಡ್ಬೋದು. ಓಕೆನಾ? ಪ್ರಾಂಪ್ಟು ನಿಮಗೆ ಬೇರೆ ಕಡೆ ಪ್ರಾಂಪ್ಟು ಕಾಪಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಾನೇ ನಿಮಗೆ ಪ್ರಾಂಪ್ಟ್ ಕೊಡ್ತೀನಿ, ಅಲ್ಲಿಂದನೇ ಕಾಪಿ ಮಾಡಿಕೊಂಡು ಮಾಡಿ ಅಂತ ಅವಶ್ಯಕತೆ ಇಲ್ಲ. ನೀವೇ ಓನಾಗಿ ಬಂದುಬಿಟ್ಟು ಪ್ರಾಂಪ್ಟ್ನ ಜನ್ರೇಟ್ ಮಾಡಿಸ್ಕೊಂಡು ನೀವೇ ಓನಾಗಿ ಬಂದುಬಿಟ್ಟು ಫೋಟೋನ ಮಾಡ್ಬೋದು. ನಿಮ್ಗೆ ಯಾವ ಟೈಪ್ ಬೇಕು ಆ ಫೋಟೋ ನೀವು ಈಸಿಲಿ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೇನು ಬೇಕು, ಜೆಮಿನೈ ಅಪ್ಲಿಕೇಶನ್ ಏನಿದೆ ಅದು ಬೇಕು. ಫಸ್ಟು ನಾನು ನಿಮಗೆ ಫೋಟೋನ ಜನ್ರೇಟ್ ಮಾಡೋದು ಹೇಳ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಟೈಪ್ ಮಾಡಬೇಕು ಜೆಮಿನಿ ಅಂತ ಟೈಪ್ ಮಾಡಿದರೆ ನೋಡಿ, ಇಲ್ಲೊಂದು ಅಪ್ಲಿಕೇಶನ್ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಡಿ. ಇಲ್ಲಾಂದರೆ ನಿಮ್ಮ ಫೋನಲ್ಲಿ ಆಲ್ರೆಡಿ ಬಂದುಬಿಟ್ಟು ಡೌನ್ಲೋಡೆಡ್ ಇರುತ್ತೆ. ಇದು ಬಂದುಬಿಟ್ಟು ಗೂಗಲ್ದು ಅಪ್ಲಿಕೇಶನ್. ಅದಾದಮೇಲೆ ನಾವು ಸಿಂಪಲಿ ಇಲ್ಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ, ಇಲ್ಲಿ ಆಸ್ಕ್ ಜೆಮಿನೈ ಅಂತ ಇದೆ. ಸೊ ಸಿಂಪಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಯಾವುದಾದ್ರೂ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾವುದಾದ್ರೂ ಒಂದು ಫೋಟೋ ನಿಮ್ಮದು ಯಾವ ಫೋಟೋಸ್ ಇದೆ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ಇದೊಂದು ಫೋಟೋನ ತಗೊಳ್ತೀನಿ. ಓಕೆನಾ? ಇದೊಂದು ಫೋಟೋನ ತಗೊಳ್ತೀನಿ ಮತ್ತು ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಪ್ರಾಂಪ್ಟ್ ಏನಿದೆ ನಾವು ಪೇಸ್ಟ್ ಮಾಡಬೇಕು. ಪ್ರಾಂಪ್ಟ್ನ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಸೆಂಡ್ ಆಪ್ಷನ್ ಇದೆಯಲ್ಲ, ಈ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಈ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮ್ಮದು ಫೋಟೋ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಫೋಟೋ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಆ್ಯಂಡ್ ಇದು ಪ್ರಾಂಪ್ಟ್ ಯಾವ ಥರ ನಾವು ತಗೋಬೋದು ಓನಾಗಿ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ನೀವು ನಿಮಗೆ ಇಷ್ಟ ಬಂದಿದ್ದು ಫೋಟೋನ ನೀವು ಏನು ಮಾಡ್ಬೋದು, ಅದನ್ನು ಪ್ರಾಂಪ್ಟ್ ತೊಗೊಂಡು ಈಸಿಲಿ ನೀವು ಇಲ್ಲಿ ಜನ್ರೇಟ್ನ ಮಾಡ್ಕೋಬೋದು. ಓಕೆನಾ? ಅದು ಯಾವ ಥರ ಪ್ರಾಂಪ್ಟ್ನ ಜನ್ರೇಟ್ ಮಾಡೋದಂತ ಹೇಳ್ತೀನಿ. ಓಕೆನಾ? ಸೊ ನೀವು ನೋಡ್ಬೋದು ನಂದು ಇಮೇಜ್ ಆಗಿದೆ, ಜನ್ರೇಟ್ ಆಗಿ ಬಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಂದು ಇಮೇಜು ಜನ್ರೇಟ್ ಆಗಿದೆ. ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಸೇಮ್ ಇದೇ ಟೈಪ್ ನೀವು ಮಾಡ್ಬೋದು. ಓಕೆನಾ? ನಿಮಗೆ ಪ್ರಾಂಪ್ಟು ಈ ಸ್ಯಾರಿದು ಪ್ರಾಂಪ್ಟ್ ಏನಿದೆ ಅದು ಕೊಡ್ತೀನಿ. ಆ್ಯಂಡ್ ಬಾಯ್ಸ್ದು ಪ್ರಾಂಪ್ಟ್ ಏನಿರುತ್ತೆ ಬಾಯ್ಸ್ದು ಕೂಡ ನಾನು ಏನಿದೆ ಕೊಡ್ತೀನಿ, ಗರ್ಲ್ಸ್ದು ಕೊಡ್ತೀನಿ. ಯಾವುದರಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ನೀವು ಅಲ್ಲಿಂದ ಬಂದುಬಿಟ್ಟು ಕಾಪಿ ಪೇಸ್ಟ್ ಇಲ್ಲಿಗೆ ಮಾಡ್ಕೋಬೋದು. ಆ್ಯಂಡ್ ನೀವೇ ಓನಾಗಿ ಯಾವ ಥರ ಪ್ರಾಂಪ್ಟ್ನ ಬಂದುಬಿಟ್ಟು ಜನ್ರೇಟ್ ಮಾಡ್ಸೋದಂತ ಹೇಳ್ತೀನಿ. ಸೊ ಸಿಂಪಲಿ ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಇದು ಎಲ್ಲರ ಹತ್ರನೂ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಪ್ಲೇ ಸ್ಟೋರ್ ಏನಿದೆ ಅದರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ 90s ರೊಮ್ಯಾಂಟಿಕ್ ಪಿಕ್ ಇನ್ ಸ್ಯಾರಿ ನಿಮಗೆ ಯಾವ ಟೈಪಲ್ಲಿ ಬೇಕು, ಸ್ಯಾರಿಯಲ್ಲಿ ಬೇಕಾ ಇಲ್ಲ ನಾರ್ಮಲ್ ಯಾವ ಥರ ಬೇಕು ನೀವು ಆ ಥರ. ಓಕೆನಾ? ಬಾಯ್ಸ್ದು ನೀವು ಮಾಡ್ಕೋಬೋದು, ಗರ್ಲ್ಸ್ದು ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಮಗೆ ತುಂಬ ಫೋಟೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಆ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಇದೊಂದು ಫೋಟೋ ಏನಿದೆ ನೋಡ್ತೀನಿ. ಓಕೆನಾ? ಸೊ ಇದರಲ್ಲಿ ಅಂದ್ಕೊಳ್ಳಿ ನಿಮಗೆ ಈ ಟೈಪ್ ಫೋಟೋ ಮಾಡಬೇಕು ಅಂದ್ಕೊಳ್ಳಿ. ಓಕೆನಾ? ಈ ಟೈಪಲ್ಲೇ ಫೋಟೋ ಏನಾದರೂ ಮಾಡಬೇಕಂದ್ರೆ ಸಿಂಪಲಿ ನೀವೇನು ಮಾಡಬೇಕು, ಈ ಫೋಟೋನ ಓಪನ್ ಮಾಡ್ಕೊಳ್ಳಿ. ಫೋಟೋನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಫೋಟೋನ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ನಿಮ್ಗೆ ಏನು ಮಾಡಬೇಕು, ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಆ ಫೋಟೋನ ಏನಿದೆ ಆ್ಯಡ್ ಮಾಡ್ಕೊಳ್ಳಿ. ಫೋಟೋನ ಆ್ಯಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ChatGPTಯಲ್ಲಿ ನೀವು ಏನು ಮಾಡಬೇಕು, ಗಿವ್ ಮೀ ಪ್ರಾಂಪ್ಟ್ ಆಫ್ ದಿಸ್ ಇಮೇಜ್. ಓಕೆನಾ? ಆಫ್ ದಿಸ್ ಇಮೇಜ್ ಸಿಂಪಲಿ ಈ ಥರ ನೀವು ಟೈಪ್ ಮಾಡಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಬಂದುಬಿಟ್ಟು ಇಲ್ಲಿ ಪ್ರಾಂಪ್ಟ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ? ಈ ಪ್ರಾಂಪ್ಟ್ನ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ಜೆಮಿನಿಯಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ಸಿಂಪಲಿ ಇಲ್ಲಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಏನಿದೆ ಕಾಪಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದೆಲ್ಲನೂ ಕಾಪಿ ಆಗಿಬಿಡುತ್ತೆ. ಜಸ್ಟ್ ನಮಗೆ ಪ್ರಾಂಪ್ಟ್ ಬೇಕಂದರೆ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಾಂಪ್ಟ್ ಮಾತ್ರ ನಾವು ಇಷ್ಟನ್ನ ಕಾಪಿ ಮಾಡ್ಕೊಂಡು ನಾವೇನು ಮಾಡ್ಬೋದು, ಮತ್ತು ಜೆಮಿನಿಯಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಆ ಪ್ರಾಂಪ್ಟ್ನ ಆ್ಯಡ್ ಮಾಡಿ ಅದ್ರ ಥರನೇ ಸೇಮ್ ನಿಮಗೆ ಇಮೇಜ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಗೊತ್ತಾಯ್ತಲ್ಲ ಗೈಸ್? ಅಂತೂ ನಿಮಗೆ ಡೌಟ್ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ. ಆ್ಯಂಡ್ ಈ ಸ್ಯಾರಿ ಇಮೇಜ್ದು ಬಂದುಬಿಟ್ಟು ನಾನು ನಿಮಗೆ
ಪ್ರಾಂಪ್ಟ್ ಏನಿದೆ ಸ್ಯಾರಿದು ಮತ್ತು ಬಾಯ್ಸ್ದು ಏನು 2 ಪ್ರಾಂಪ್ಟ್ ಇದೆ ಅದು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಬಂದುಬಿಟ್ಟು ಕಾಪಿನ ಮಾಡ್ಕೋಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.